ಸಿಎಂ ನಿವಾಸದಲ್ಲಿ ಟಿಫನ್ ಟ್ರಿಕ್ಸ್ ಕುತೂಹಲ ಕಾರಣವಾಗ್ತಾ ಇದೆ. ಸಿಎಂ ಡಿಸಿಎಂ ಮುಖಾಮುಖಿ ಆಗ್ತಾ ಇದ್ದಾರೆ, ಬಹಿರಂಗವಾಗಿ ಮಾತನಾಡೋದಕ್ಕೆ ಮುಂದಾಗ್ತಿದ್ದಾರೆ. ಈ ಟಿಫನ್ ರೂಮ್ ಇದೆಯಲ್ಲ, ಅಲ್ಲಿ ಮೀಟಿಂಗ್ ಆಗ್ತಾ ಇರುವಂತಹದ್ದು. ಇವತ್ತೇ ಒಮ್ಮತದ ನಿರ್ಧಾರ ಹೊರಬೀಳುತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ. ಹೈಕಮಾಂಡ್ ಸೂಚನೆಯಂತೆ ಸಹಮತಕ್ಕೆ ಬರ್ತಾರಾ ಇಬ್ಬರು ನಾಯಕರುಗಳು? 10:30ಕ್ಕೆ ಬ್ರೇಕ್ಫಾಸ್ಟ್ನ ಮೀಟಿಂಗ್ ಮುಂದೂಡಿಕೆ ಆಗಿದೆ. ಸಹಜವಾಗಿಯೇ ಎಲ್ಲರ ಚಿತ್ತ ಈ ಟಿಫನ್ ಟ್ರಿಕ್ಸ್ನತ್ತ ಅಥವಾ ಈ ಮೀಟಿಂಗ್ನತ್ತ ನೆಟ್ಟಿರುವಂಥದ್ದು. ಇವತ್ತಿನ ಈ ಟಿಫನ್ ಮೀಟಿಂಗ್ನಲ್ಲಿ, ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನಾಗಬಹುದು? ಒಂದು ನಿರ್ಧಾರ, ನಿಲುವು ಒಮ್ಮತಕ್ಕೆ ಬರದೇ ಇದ್ರೂ ಕೂಡ ಇಬ್ಬರ ನಡುವೆ ಯಾವ ರೀತಿಯ ಕಾನ್ವರ್ಸೇಷನ್ ಆಗುತ್ತೆ, ಇಬ್ಬರ ನಡುವೆ ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗುತ್ತೆ, ತದನಂತರ ಇಬ್ಬರು ಹೊರಗಡೆ ಬಂದು ಮಾಧ್ಯಮಗಳಿಗೆ ಕೊಡುವಂತಹ ಹೇಳಿಕೆ ತುಂಬ ಮುಖ್ಯವಾಗುತ್ತೆ. ಡೀಟೇಲ್ಸ್ ಕೊಡೋದಕ್ಕೆ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಇವತ್ತಿನ ಸಭೆ ನೆಪ ಮಾತ್ರಕ್ಕಂತ ಗೊತ್ತಾದರೂ ಕೂಡ ಇಬ್ಬರ ನಡುವೆ ಆಗುವಂತಹ ಮುಕ್ತ ಮಾತುಕತೆ ತುಂಬ ಮುಖ್ಯವಾಗುತ್ತೆ. ಏನೇನು ಚರ್ಚೆ ಆಗುತ್ತೆ, ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗುತ್ತೆ, ಅದೇ ಇವತ್ತಿನ ಸಭೆಯ ಮುಖ್ಯ ಹೈಲೈಟಾ ಅಂತ? ಪ್ರೇಮ್, ಖಂಡಿತವಾಗಿ ಕೂಡ. ಯಾಕೆಂದ್ರೆ ಈ ಒಂದು ಟಿಫನ್ ಅಲ್ಲಿ ಆ ಪೊಲಿಟಿಕಲ್ ಮೆನು ಏನಿರುತ್ತೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಯಾವ ವಿಚಾರ, ಒಂದು ರೀತಿಯಲ್ಲಿ ಯಾರಿಗೆ ಖಾರ ಬಾತ್, ಯಾರಿಗೆ ಕೇಸರಿ ಬಾತ್ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಪ್ರಮುಖವಾಗಿರ್ತಕ್ಕಂಥದ್ದು 4 ವಿಚಾರಗಳ ಬಗ್ಗೆ ಒಂದು ಚರ್ಚೆ ನಡೆಸುವಂತಹ ಸಾಧ್ಯತೆ ಇರುತ್ತೆ. ಅಂದ್ರೆ ಶಾಸಕರ ಡೆಲ್ಲಿ ಪೆರೇಡ್ ವಿಚಾರ, ಜೊತೆಗೆ ಸಚಿವ ಸಂಪುಟ ಪುನರಚನೆಯನ್ನ ಕ್ಲೈಮ್ ಮಾಡಿದ್ದು ಸಿಎಂ ಸಿದ್ದರಾಮಯ್ಯ ಅವರು, ಅದ್ರ ಜೊತೆಗೆ ಎಲ್ಲ ಒಂದ್ ಕಡೆ ಮಾತಿಗೆ ಮಾತು, ದಿನದಿಂದ ದಿನಕ್ಕೆ ಅವ್ರ ಕಡೆಯವರು ಫುಲ್ ಟರ್ಮ್ ಸಿಎಂ ಅಂತ ಹೇಳೋದು, ಇವ್ರ ಕಡೆಯವರು ಸಿಎಂ ಆಗ್ತಾರೆ ಅಂತ ಹೇಳೋದು, ಈ ಒಂದು ವಿಚಾರ. ಜೊತೆಗೆ ಆ ಒಂದು ಪೋಸ್ಟ್ ವಾರ್, ಅಂದ್ರೆ ಏನೆಲ್ಲ ಪೋಸ್ಟ್ ಮಾಡಿದ್ರು ಆ ಒಂದು ವರ್ಡ್ ಪವರ್ ಅನ್ನೋದ್ರ ಬಗ್ಗೆ, ಅದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಈ 4 ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿ ಕಡೆಯದಾಗಿ ಇನ್ನು ಮುಂದೆ ನಾವು ಈ ರೀತಿ ಮಾಡೋದಿಲ್ಲ, ಮಾಡಬಾರ್ದು, ಹಾಗಾಗಿ ಹೈಕಮಾಂಡ್ ಮುಂದೆ ಎಲ್ಲವನ್ನು ಕೂಡ ಬಿಡೋಣ, ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕೇಳೋಣ ಅನ್ನೋದೊಂದು ಬಹಿರಂಗವಾಗಿ ಒಂದು ಒಪ್ಪಂದಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿಯೇ ಒಂದು ರೀತಿಯಲ್ಲಿ ಈ ಒಂದು ಪೊಲಿಟಿಕಲ್ ಮೆನು ಅಲ್ಲಿ ಈ ಒಂದು ಖಾರಾಬಾತು ಮತ್ತೆ ಕೇಸರಿ ಬಾತು ಯಾರ್ಯಾರಿಗೆ ಏನಾಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ. ಅದು 10:30ರ ನಂತರ ಸ್ಪಷ್ಟವಾಗುತ್ತೆ. ಸುಮಾರು 11:30ರಷ್ಟೊತ್ತಿಗೆ ಇಬ್ಬರು ಕೂಡ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿ ಒಂದು ರೀತಿಯಲ್ಲಿ ಮೆಸೇಜ್ ಅನ್ನ ಕನ್ವೆ ಮಾಡುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಪ್ರೇಮ್, ರೈಟ್ ರವೀಶ್, ಹಾಗೆ ಸಂಪರ್ಕದಲ್ಲಿರಿ. ಈ ಇಬ್ಬರು ನಾಯಕರಲ್ಲಿ ಒಬ್ರು ರಾಜಕೀಯವಾಗಿ ಗೋಲ್ ಪೋಸ್ಟ್ನ ಸೆಟ್ ಮಾಡ್ಕೊಂಡು ಗೋಲ್ ಹೊಡೆಯೋದ್ರಲ್ಲಿ ಎಕ್ಸ್ಪರ್ಟು, ಇನ್ನೊಬ್ರು ಹೈಕಮಾಂಡ್ ಕಣ್ಣಲ್ಲಿ ಸಿಂಪತಿ ಕಾರ್ಡನ್ನು ಗಿಟ್ಟಿಸ್ಕೊಂಡು ಲಾಯಲ್ಟಿ ಅನ್ನೋ ವಿಚಾರಕ್ಕೆ ಎಕ್ಸ್ಪರ್ಟು. ಸೊ ಇಬ್ಬರು ಮುಖಾಮುಖಿ ಆಗ್ತಾರೆ ಅಂದರೆ ತಾತ್ಕಾಲಿಕ ತೇಪೆ ಹಚ್ಚೋಕೆ ಅಟ್ಲೀಸ್ಟ್ ಇಲ್ಲಿ ಸಾಧ್ಯವಾಗುತ್ತಾ ಅನ್ನೋದು ಪ್ರಶ್ನೆ.